ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಬಾಲಕಾಂಡ ಅಧ್ಯಾಯ 4. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ವಿಶ್ವಾಮಿತ್ರರ ಮಾತುಗಳನ್ನು ಕೇಳಿ ದಶರಥನಿಗೆ ಆಘಾತವಾಗಿತ್ತು. ಅವನು ಚೇತರಿಸಿಕೊಂಡು ದೈನ್ಯದಿಂದ ಹೀಗೆ ಹೇಳಿದನು: ಮುನಿಪುಂಗವರೇ, ನನ್ನ ಮಗ ರಾಮನಿಗೆ ಇನ್ನು 16 ವರ್ಷ ಕೂಡ ತುಂಬಿಲ್ಲ. ಅವನು ರಾಕ್ಷಸರೊಡನೆ ಯುದ್ಧ ಮಾಡಬಲ್ಲಷ್ಟು ಪ್ರಬುದ್ಧನಲ್ಲ. ನನ್ನ ಬಳಿ ಅಕ್ಷೋಹಿಣಿ ಸೈನ್ಯವಿದೆ. ಆ ಸೇನೆಯೊಡನೆ ನಾನೇ ಬಂದು ರಾಕ್ಷಸರನ್ನು ಸಂಹರಿಸುತ್ತೇನೆ. ನಿಮ್ಮ ವ್ರತಚರ್ಯೆ ನಿರ್ವಿಘ್ನವಾಗುವಂತೆ ಮಾಡುತ್ತೇನೆ. ನನ್ನ ಮಗನನ್ನು ನಾನು ಕಳುಹಿಸಿಕೊಡಲಾರೆ. ರಾಕ್ಷಸರೊಡನೆ ಯುದ್ಧ ಮಾಡುವಷ್ಟು ಅವನಿಗೆ ಪ್ರಶಿಕ್ಷಣವಾಗಿಲ್ಲ. ಇನ್ನೂ ಚಿಕ್ಕ ಹುಡುಗ. ರಾಕ್ಷಸರ ಮಾಯೆ ಅವನಿಗೆ ತಿಳಿಯದು. ಅಲ್ಲದೆ ರಾಮನನ್ನು ಆಗಲಿ ನಾನು ಒಂದು ಕ್ಷಣವೂ ಇರಲಾರೆ. ಒಂದು ವೇಳೆ ರಾಮನೇ ಬೇಕೆಂದಾದರೆ ಚತುರಂಗ ಬಲದೊಡನೆ ನಾನೂ ಅವನ ಸಂಗಡ ಬರುತ್ತೇನೆ. ಮುನಿವರ್ಯರೇ, ನನಗೆ 60,000 ವರ್ಷಗಳಾಗಿವೆ. ಈಗ ತಾನೇ ಮಕ್ಕಳ ಮುಖವನ್ನು ನೋಡುವ ಭಾಗ್ಯ ಬಂದಿದೆ. ಅಲ್ಲದೆ ಹಿರಿಯ ಮಗ ರಾಮನೆಂದರೆ ನನಗೆ ಪ್ರಾಣ. ಅವನನ್ನು ಕರೆದುಕೊಂಡು ಹೋಗುವುದು ಬೇಡ. ದಯವಿಟ್ಟು ಒಂದು ವಿಚಾರವನ್ನು ನನಗೆ ಹೇಳಿರಿ. ಆ ರಾಕ್ಷಸರು ಯಾರು? ಯಾರ ಮಕ್ಕಳು ಅವರು? ಅವರ ಬಲ ಎಂತಹದ್ದು? ರಾಮನು ಅವರನ್ನು ಹೇಗೆ ನಿಗ್ರಹಿಸಬೇಕಾಗುತ್ತದೆ? ನನ್ನ ಯೋಧರಾಗಲಿ ನಾನಾಗಲಿ ಆ ಕೂಟ ಯುದ್ಧ ವಿಶಾರದರ ಜೊತೆಗೆ ಹೇಗೆ ಕಾದಬೇಕಾಗುತ್ತದೆ? ಏಕೆಂದರೆ ರಾಕ್ಷಸರು ಮಾಯೋನ್ಮತ್ತರು. ಅವರ ಬಲ ದೌರ್ಬಲ್ಯಗಳನ್ನು ಮೊದಲೇ ತಿಳಿದಿದ್ದರೆ ಒಳ್ಳೆಯದಲ್ಲವೇ? ದಶರಥನ ಅಭಿಪ್ರಾಯವನ್ನು ತಿಳಿದ ವಿಶ್ವಾಮಿತ್ರರು ಹೇಳಿದರು: ಪುಲಸ್ತ್ಯರ ವಂಶದಲ್ಲಿ ಹುಟ್ಟಿದ ರಾವಣನೆಂಬ ಒಬ್ಬ ಬಲಾಢ್ಯ ರಾಕ್ಷಸನಿದ್ದಾನೆ. ಅವನು ಬ್ರಹ್ಮನಿಂದ ಅವಧ್ಯತ್ವದ ವರವನ್ನು ಪಡೆದು 3 ಲೋಕಗಳನ್ನು ಪೀಡಿಸುತ್ತಿದ್ದಾನೆ. ಅವನು ವಿಶ್ರವಸರ ಪುತ್ರ ಕುಬೇರನ ತಮ್ಮ. ತಾನೇ ಯಜ್ಞಯಾಗಗಳಿಗೆ ವಿಘ್ನವನ್ನೊಡ್ಡಬಲ್ಲ. ತಾನಿರದ ಕಡೆ ಸುಬಾಹು ಮತ್ತು ಮಾರೀಚಾದಿ ರಾಕ್ಷಸರುಗಳನ್ನು ಕಳುಹಿಸುತ್ತಾನೆ. ಅವರು ಮಹಾಬಲಶಾಲಿಗಳು. ಆ ಸುಬಾಹು ಮಾರೀಚರೇ ನನ್ನ ಯಜ್ಞವನ್ನು ಕೆಡಿಸುತ್ತಿರುವವರು. ರಾವಣನ ಹೆಸರನ್ನು ಕೇಳಿ ದಶರಥನಿಗೆ ದಿಗಿಲಾಯಿತು. ಅವನೆಂದನು: ಆ ಪ್ರಚಂಡ ರಾವಣನೊಡನಾಗಲಿ ಅವನ ಕಡೆಯವರೊಡನಾಗಲಿ ಯುದ್ಧ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ದೇವ ದಾನವ ಗಂಧರ್ವ ಯಕ್ಷರಿಗೂ ಅವನೊಡನೆ ಯುದ್ಧ ಮಾಡುವ ಶಕ್ತಿ ಇಲ್ಲ ಎಂದ ಮೇಲೆ ನಮ್ಮಂತಹ ಮನುಷ್ಯರ ಕಥೆ ಏನು? ನಾನಾಗಲಿ ನನ್ನ ಮಗನಾಗಲಿ ಅವರೊಡನೆ ಯುದ್ಧ ಮಾಡುವುದು ಅಶಕ್ಯ. ಆದುದರಿಂದ ನಮ್ಮನ್ನು ದಯವಿಟ್ಟು ಕ್ಷಮಿಸಿರಿ. ಶ್ರೀರಾಮನನ್ನಂತೂ ನಾನು ಕಹಿಳಿಸಲಾರೆ. ಅದುದಾಗಲಿ ಎಂದು ನಾನೇ ನನ್ನ ಸೈನ್ಯ ಮತ್ತು ಮಿತ್ರರೊಡಗೂಡಿ ಅವರಲ್ಲೊಬ್ಬನೊಡನೆ ಯುದ್ಧ ಮಾಡುತ್ತೇನೆ. ಈ ರೀತಿ ದಶರಥನ ದೈನ್ಯ ಹೇಡಿತನಗಳನ್ನು ನೋಡಿ ವಿಶ್ವಾಮಿತ್ರರಿಗೆ ಕೋಪವೇ ಬಂದಿತು. ಆಜ್ಯದಿಂದ ಭುಗಿಲೇಳುವ ಯಜ್ಞಾಗ್ನಿಯಂತೆ ಅವರು ಸಿಡಿದೆದ್ದರು. ಅವರು ಕ್ರುದ್ಧರಾಗಿ ಹೇಳಿದರು: ಅಪ್ಪ ದಶರಥ, ಮೊದಲು ಮಾತು ಕೊಟ್ಟು ಅನಂತರ ಹಿಂದೆ ಸರಿಯುವುದು ನಿನ್ನ ಕುಲಕ್ಕೆ ಭೂಷಣವೇ? ನೀನು ಮಾಡುತ್ತಿರುವುದು ಸರಿ ಎಂದು ನೀನು ತಿಳಿಯುವುದಾದರೆ ನಾನು ಬಂದಂತೆ ಬರಿಗೈಯಲ್ಲಿ ಹಿಂದಕ್ಕೆ ಹೊರಟು ಹೋಗುತ್ತೇನೆ. ನೀನು ನಿನ್ನ ಬಂಧು ಬಳಗದೊಡನೆ ಸುಖವಾಗಿರು. ವಿಶ್ವಾಮಿತ್ರರ ಕೋಪಕ್ಕೆ ಭೂಮಿಯೇ ನಡುಗಿತು. ದೇವತೆಗಳು ಅಂಜಿ ತತ್ತರಿಸಿದರು. ಜಗತ್ತೇ ತ್ರಸ್ತವಾದದ್ದನ್ನು ಕಂಡು ವಸಿಷ್ಠರು ದಶರಥನಿಗೆಂದರು: ಧರ್ಮವೇ ಮೈವೆತ್ತಂತೆ ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿರುವ ದಶರಥನೇ, ಧರ್ಮವನ್ನು ಕೈಬಿಡುವುದು ಸರಿಯಲ್ಲ. ಧರ್ಮಾತ್ಮನೆಂದು 3 ಲೋಕಗಳಲ್ಲಿ ವಿಖ್ಯಾತನಾದ ನೀನು ಆ ಧರ್ಮವನ್ನು ಅನುಸರಿಸಬಹುದೇ? ಮಾತು ಕೊಟ್ಟ ಮೇಲೆ ಅದನ್ನು ಮುರಿಯುವುದರಿಂದ ಇಷ್ಟಾಪೂರ್ತಗಳಿಂದ ದಾನ ಧರ್ಮಗಳಿಂದ ಗಳಿಸಿದ ಪುಣ್ಯ ನಷ್ಟವಾಗುತ್ತದೆ. ಆದುದರಿಂದ ರಾಮನನ್ನು ವಿಶ್ವಾಮಿತ್ರನೊಡನೆ ಕಳುಹಿಸಿಕೊಡು. ಕೌಶಿಕ ಪುತ್ರರ ರಕ್ಷಣೆಯಲ್ಲಿರುವಾಗ ರಾಮನಿಗೆ ಯಾರಿಂದಲೂ ಹಾನಿಯಾಗದು. ರಾಮನು ಅಸ್ತ್ರವಿದ್ಯೆಯಲ್ಲಿ ನಿಪುಣನೋ ಅಲ್ಲವೋ ಏನೇ ಇದ್ದರೂ ಅವನ ರಕ್ಷಣೆಗೆ ಬ್ರಹ್ಮರ್ಷಿಗಳೇ ಇದ್ದಾರಲ್ಲ.
ಇವರಿಗೆ ವಿವಿಧಾಸ್ತ್ರಗಳ ಪ್ರಯೋಗದಲ್ಲಿ ಪ್ರಾವೀಣ್ಯವಿದೆ. ಇವರನ್ನು ಮೀರಿಸುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಕೃಶಾಶ್ವಮುನಿಯ ಮಕ್ಕಳೇ ಅಸ್ತ್ರವಿದ್ಯೆಯ ರೂಪವನ್ನು ತಾಳಿದ್ದರು. ಇವರು ಕೌಶಿಕರಾಗಿದ್ದಾಗಲೇ ಆ ವಿದ್ಯೆಗಳ ಉಪದೇಶವನ್ನು ಪಡೆದಿದ್ದರು. ಕೃಶಾಶ್ವನಿಗೆ ಇಬ್ಬರು ಪತ್ನಿಯರು, ಜಯ ಮತ್ತು ಸುಪ್ರಭಾ. ಅವರು ಪ್ರಾಚೇತಸ ದಕ್ಷನ ಮಕ್ಕಳು. ಅವರು ಸೂರ್ಯನಂತೆ ಪ್ರಜ್ವಲಿಸುವ 100 ಅಸ್ತ್ರಗಳಿಗೆ ಜನ್ಮ ಕೊಟ್ಟರು. ಜಯ ಎಂಬುವ ರಾಣಿ ಅಸುರರ ನಾಶಕ್ಕಾಗಿ ಕಾಮರೂಪಿಗಳಾದ 50 ಅಸ್ತ್ರಗಳಿಗೂ, ಸುಪ್ರಭೆ ರಾಣಿಯು ಸಂಹಾರ ಎಂಬ 50 ಅಸ್ತ್ರಗಳಿಗೂ ಜನ್ಮವಿತ್ತರು. ಈ ಎಲ್ಲ ಅಸ್ತ್ರಗಳ ಜ್ಞಾನ ಈ ವಿಶ್ವಾಮಿತ್ರರಿಗಿದೆ. ಅಷ್ಟೇ ಅಲ್ಲ, ತಮ್ಮ ಮಂತ್ರಬಲದಿಂದ ಹೊಸ ಅಸ್ತ್ರಗಳನ್ನೂ ನಿರ್ಮಿಸಬಲ್ಲ ಶಕ್ತಿ ಇವರಿಗಿದೆ. ತ್ರಿಕಾಲ ಜ್ಞಾನಿಗಳಾದ ಇವರೊಡನೆ ರಾಮನನ್ನು ಕಳುಹಿಸಲು ಹಿಂಜರಿಯಬೇಡ. ಇವರು ಸ್ವತಃ ತಮ್ಮ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ಶಕ್ತರಾದರೂ ರಾಮನ ಶ್ರೇಯಸ್ಸಿಗಾಗಿಯೇ ಅವನನ್ನು ಕೇಳುತ್ತಿದ್ದಾರೆ. ಆಶಂಕೆ ಪಡದೆ ರಾಮನನ್ನು ಇವರೊಡನೆ ಕಳುಹಿಸು. ವಸಿಷ್ಠರ ಮಾತುಗಳಿಂದ ದಶರಥನಿಗೆ ಧೈರ್ಯ ಸಮಾಧಾನಗಳಾದವು. ರಾಮನನ್ನು ವಿಶ್ವಾಮಿತ್ರರ ಸಂಗಡ ಕಳುಹಿಸಿಕೊಡಲು ಒಪ್ಪಿಕೊಂಡನು. ದಶರಥನು ನೆಮ್ಮದಿಯಿಂದ ರಾಮ ಲಕ್ಷ್ಮಣರನ್ನ ಕರೆಯಿಸಿದನು. ತಾಯಿ ತಂದೆಯರು ಸ್ವಸ್ತ್ಯಯನ ಹೇಳಿದರು. ವಸಿಷ್ಠರು ಮಂಗಳಾಚರಣೆಯಿಂದ ಆಶೀರ್ವದಿಸಿದರು. ದಶರಥನು ಪುತ್ರರನ್ನು ಆಲಂಗಿಸಿಕೊಂಡು ಅವರ ತಲೆಯನ್ನು ಆಘ್ರಾಣಿಸಿದನು. ವಿಶ್ವಾಮಿತ್ರರಿಗೆ ನಿರಾಳವಾಗಿ ಅವರನ್ನು ಒಪ್ಪಿಸಿದನು. ಅವರು ಹೊರಟಾಗ ಧೂಳಿಲ್ಲದ ಗಾಳಿ ಸುಖವಾಗಿ ಬೀಸಿತು. ಕಮಲ ನಯನನಾದ ರಾಮನು ವಿಶ್ವಾಮಿತ್ರರನ್ನು ಹಿಂಬಾಲಿಸಿದನು. ಆಗ ಆಗಸದಿಂದ ಹೂವಿನ ಮಳೆಯಾಯಿತು. ದೇವದುಂದುಭಿಗಳು ನಿನದಿಸಿದವು. ವಿಶ್ವಾಮಿತ್ರರು ಮುಂದಿನಿಂದ ನಡೆದರು. ಅವರ ಹಿಂದೆ ಬಿಲ್ಲನ್ನು ಹಿಡಿದುಕೊಂಡ ರಾಮನು, ಅವನ ಹಿಂದೆ ಧನುರ್ಧಾರಿಯಾದ ಲಕ್ಷ್ಮಣನು ಸಾಗಿದರು. ಅವರಿಬ್ಬರು ಗೋಧ ಎಂಬ ಹಲ್ಲಿ ಜಾತಿಯ ಪ್ರಾಣಿಯ ಚರ್ಮದಿಂದ ಮಾಡಿದ ಅಂಗುಲಿ ತ್ರಾಣಗಳನ್ನು ಧರಿಸಿದ್ದರು. ಕೈಯಲ್ಲಿ ಖಡ್ಗವೂ ಇತ್ತು. ವಿಶ್ವಾಮಿತ್ರರನ್ನು ಹಿಂಬಾಲಿಸುತ್ತಿದ್ದ ರಾಮ ಲಕ್ಷ್ಮಣರು ಬ್ರಹ್ಮನನ್ನು ಹಿಂಬಾಲಿಸುವ ಅಶ್ವಿನಿ ಕುಮಾರರಂತೆ, ಮಹೇಶ್ವರನನ್ನು ಹಿಂಬಾಲಿಸುವ ಸ್ಕಂದ ವಿಶಾಖರಂತೆ ಕಾಣಿಸಿದರು. 1.5 ಯೋಜನೆ ದೂರದಲ್ಲಿ ಸರಯೂ ನದಿಯ ತೆಂಕುದಡದಲ್ಲಿ ವಿಶ್ವಾಮಿತ್ರರು ರಾಮನಿಗೆಂದರು, ರಾಮ, ನೀರಿನಲ್ಲಿ ಅಚಮನ ಮಾಡು. ಇನ್ನು ತಡ ಮಾಡುವುದು ಬೇಡ. ಬಲ ಮತ್ತು ಅತಿಬಲ ಎಂಬ ಮಂತ್ರಗಳನ್ನು ನಿನಗೆ ಉಪದೇಶಿಸುತ್ತೇನೆ. ಇದರಿಂದ ಶ್ರಮ, ಜ್ವರ, ವಿವರಣತೆಗಳು ನಿನ್ನನ್ನು ಕಾಡಲಾರವು. ನೀನು ನಿದ್ರಿಸಿದಾಗಲಿ ಅನ್ಯಮಸ್ಕನಾಗಿದ್ದಾಗಲಿ ರಾಕ್ಷಸರು ನಿನ್ನನ್ನು ಪೀಡಿಸಲಾರರು. ನಿನ್ನ ಬಾಹುಬಲಕ್ಕೆ ಸಮಾನರಾದವರು 3 ಲೋಕಗಳಲ್ಲಿ ಯಾರೂ ಇರುವುದಿಲ್ಲ. ಹಾಗೆ ಸೌಭಾಗ್ಯ, ದಾಕ್ಷಿಣ್ಯ, ಜ್ಞಾನ, ಬುದ್ಧಿ, ವಿನಿಶ್ಚಯ, ಪ್ರತಿವಾದಗಳಲ್ಲಿ ನಿನ್ನನ್ನು ಮೀರಿಸುವವರೇ ಇರುವುದಿಲ್ಲ. ಈ ಮಂತ್ರಗಳನ್ನು ಜಪಿಸುತ್ತಿದ್ದರೆ ಹಸಿವು, ಬಾಯಾರಿಕೆಗಳು ಕಾಡಲಾರವು. ಈ ಮಂತ್ರಗಳು ಬ್ರಹ್ಮನಿಂದಲೇ ಬಂದಿದ್ದುವು. ಇವುಗಳ ಉಪದೇಶಕ್ಕೆ ನೀನು ಅತ್ಯಂತ ಯೋಗ್ಯ ಪಾತ್ರ. ಇದರಿಂದ ನಾನು ತಪಸ್ಸಿನಿಂದ ಸಂಪಾದಿಸಿದ ಈ ಮಂತ್ರಗಳು ಹೆಚ್ಚು ಪ್ರಕಾಶಕ್ಕೆ ಬರುವವು. ರಾಮನು ಬಹಳ ಸಂತೋಷದಿಂದ ಅಚಮನ ಮಾಡಿ ಮಂತ್ರಗಳ ಉಪದೇಶವನ್ನು ಪಡೆದುಕೊಂಡನು. ಮಂತ್ರೋಪದೇಶದಿಂದ ರಾಮನ ತೇಜಸ್ಸು ಶರತ್ಕಾಲದ ಸೂರ್ಯನ ತೇಜಸ್ಸಿಗೆ ಸಮಾನವಾಯಿತು. ಆ ರಾತ್ರಿಯನ್ನು ಮೂವರು ಸರಯೂ ನದಿ ತೀರದಲ್ಲಿ ಕಳೆದರು. ದಶರಥ ಚಕ್ರವರ್ತಿಯ ಮಕ್ಕಳು ಹುಲ್ಲಿನ ಹಾಸಿಗೆ ಮೇಲೆ ಮಲಗಿ ನಿದ್ರಿಸಿದರು. ರಾತ್ರಿ ಕಳೆದು ಬೆಳಗಾಯಿತು. ಹುಲ್ಲಿನ ಹಾಸಿಗೆ ಮೇಲೆ ಮಲಗಿ ನಿದ್ರಿಸುತ್ತಿದ್ದ ರಾಮನನ್ನು ವಿಶ್ವಾಮಿತ್ರರು ಮಧುರವಾದ ಮಾತುಗಳಿಂದ ಎಬ್ಬಿಸಿದರು. ಕೌಸಲ್ಯೆಯ ಮುದ್ದಿನ ಮಗುವೇ, ಏಳಪ್ಪ, ಮುಂಬೆಳಗು ಹರಡುತ್ತಿದೆ. ವೀರಬಾಲನೇ, ಏಳು, ಪ್ರಾತಃ ಸಂಧ್ಯಾ ವಂದನೆಯನ್ನು ಪೂರೈಸಬೇಕಾಗಿದೆ. ಮಹರ್ಷಿಗಳ ಮಧುರವಾಣಿಗೆ ಬಾಲರಿಬ್ಬರು ಎಚ್ಚೆತ್ತರು. ನದಿಯಲ್ಲಿ ಸ್ನಾನ ಮಾಡಿ ಜಪತಪಗಳನ್ನು ಮಾಡಿದರು. ಮೂವರ ಪ್ರಯಾಣವು ಮುಂದುವರಿಯಿತು. ಅವರು ಸರಯೂ ನದಿಯ ಗಂಗೆಯೊಡನೆ ಸೇರುವ ಸ್ಥಳವನ್ನು ತಲುಪಿದರು. ಅಲ್ಲಿ ಅನೇಕ ಸಹಸ್ರ ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದ ಋಷಿಗಳ ಪುಣ್ಯಾಶ್ರಮಗಳಿದ್ದವು. ಅವುಗಳನ್ನು ನೋಡಿದ ರಾಮ ಲಕ್ಷ್ಮಣನಿಗೆ ಕುತೂಹಲ ಉಂಟಾಯಿತು. ಅವರು ವಿಶ್ವಾಮಿತ್ರರನ್ನು ಕೇಳಿದರು, ಗುರುಗಳೇ, ಇದು ಯಾರ ಆಶ್ರಮ? ಇಲ್ಲಿ ಯಾರು ವಾಸಿಸುತ್ತಿದ್ದಾರೆ? ಆಗ ವಿಶ್ವಾಮಿತ್ರರು ಉತ್ತರಿಸಿದರು, ಹಿಂದೆ ಕಾಮನಿಗೆ ಶರೀರವಿತ್ತು, ಎಂದರೆ ಮನ್ಮಥ. ಇಲ್ಲಿ ಗೃಹಸ್ಥನಾದ ಶಿವನು ತಪಸ್ಸನ್ನು ಆಚರಿಸುತ್ತಿದ್ದನು.
ಒಂದು ಸಲ ಮರುದ್ಗಣಗಳೊಂದಿಗೆ ಹೋಗುತ್ತಿದ್ದ ಕಾಮನು ಎಂದರೆ ಮನ್ಮಥನು ಶಿವನನ್ನು ಕೆಣಕಿದನು. ಆಗ ಕ್ರುದ್ಧನಾದ ಶಿವನು ಹೃಂಕಾರ ಮಾಡುತ್ತಾ ತನ್ನ ಹಣೆಗಣ್ಣನ್ನು ತೆರೆದನು. ಅದರಿಂದ ಹೊರಟ ಅಗ್ನಿಜ್ವಾಲೆಯಲ್ಲಿ ಕಾಮನು ಸುಟ್ಟು ಬೂದಿಯಾಗಿ ಹೋದನು. ಕಾಮನು ತನ್ನ ಅಂಗವನ್ನ ಕಳೆದುಕೊಂಡದ್ದು ಇದೇ ಸ್ಥಳದಲ್ಲಿ. ಅದಕ್ಕೆ ಅವನು ಅನಂಗನಾದನು. ಅಂದಿನಿಂದ ಈ ಜಾಗವು ಅಂಗದೇಶವಾಯಿತು. ಕಾಮನು ಅನಂಗನಾದದರಿಂದ ಇದು ಅಂಗದೇಶವಾಯಿತು. ಇದು ಮಹೇಶ್ವರನು ತಪಸ್ಸು ಮಾಡುತ್ತಿದ್ದ ಆಶ್ರಮ. ಈಗ ಇಲ್ಲಿ ಋಷಿಗಳು ವಾಸಿಸುತ್ತಿದ್ದಾರೆ. ಪುಣ್ಯ ನದಿಗಳ ಸಂಗಮದ ಈ ಪುಣ್ಯ ಸ್ಥಳದಲ್ಲಿ ನಾವೀ ರಾತ್ರಿಯನ್ನ ಕಳೆಯೋಣ. ನಾಳೆ ನದಿಯನ್ನು ದಾಟಿದರಾಯಿತು. ಈಗ ನಾವು ಸ್ನಾನ ಸಂಧ್ಯಾ ಹೋಮಗಳನ್ನು ಮುಗಿಸಿಕೊಂಡು ಪುಣ್ಯಾಶ್ರಮಕ್ಕೆ ಹೋಗೋಣ. ಇವರು ಈ ರೀತಿ ಕೊಳ್ಳುತ್ತಿದ್ದಾಗ ಅಲ್ಲಿದ್ದ ಮುನಿಗಳು ತಮ್ಮ ತಪಶ್ಚಕ್ಷುವಿನಿಂದ ಇವರನ್ನು ಕಂಡು ಹರ್ಷಗೊಂಡರು. ಇವರನ್ನು ಆಶ್ರಮಕ್ಕೆ ಆಹ್ವಾನಿಸಿ ಪಾದಾದ್ಯಗಳಿಂದ ಪೂಜಿಸಿದರು. ಆತಿಥ್ಯವನ್ನಿತ್ತು ಸತ್ಕರಿಸಿದರು. ವಿಶ್ವಾಮಿತ್ರರು ಹೇಳುತ್ತಿದ್ದ ಪ್ರಾಚೀನರ ಕಥೆಗಳನ್ನು ಕೇಳುತ್ತಾ ರಾಮ ಲಕ್ಷ್ಮಣರು ಸುಖವಾಗಿ ನಿದ್ರಿಸಿದರು. ಬೆಳಗೆದ್ದು ಪ್ರಾತಃ ಸಂಧ್ಯಾವಂದನೆಯನ್ನು ಮುಗಿಸಿ ಅವರೆಲ್ಲರೂ ನದೀ ತೀರಕ್ಕೆ ಹೋದರು. ಆ ಮಹಾತ್ಮರಾದ ಋಷಿಗಳು ಆಗಲೇ ಒಂದು ಸುಂದರ ದೋಣಿಗೆ ಏರ್ಪಾಟು ಮಾಡಿದ್ದರು. ಅವರು ವಿಶ್ವಾಮಿತ್ರರಿಗೆ ಹೇಳಿದರು, ಮಹರ್ಷಿಗಳೇ, ರಾಜಕುಮಾರರೊಂದಿಗೆ ನಾವೆಯನ್ನೇರಿ, ಹೆಚ್ಚು ತಡ ಮಾಡುವುದು ಬೇಡ. ವಿಶ್ವಾಮಿತ್ರರು ಹಾಗೇ ಆಗಲಿ ಎಂದು ರಾಜಪುತ್ರರೊಂದಿಗೆ ನಾವೆಯನ್ನೇರಿದರು. ನಾವೆಯು ನದಿಯ ಮಧ್ಯಕ್ಕೆ ಹೋದಾಗ ಅಲ್ಲಿ ವಿಲಕ್ಷಣವಾದ ಸದ್ದು ಕೇಳಿಸಿತು. ರಾಮ ಲಕ್ಷ್ಮಣರು ಕುತೂಹಲದಿಂದ ಅದು ಏನು ಎಂದು ವಿಚಾರಿಸಿದರು. ವಿಶ್ವಾಮಿತ್ರರು ಹೇಳಿದರು, ಕೈಲಾಸ ಪರ್ವತದಲ್ಲಿ ಬ್ರಹ್ಮನ ಮನಸ್ಸಿನಿಂದ ಸೃಷ್ಟಿಯಾದ ಒಂದು ಸರೋವರವಿದೆ. ಅದನ್ನು ಮಾನಸ ಸರೋವರ ಎನ್ನುತ್ತಾರೆ. ಅದರಿಂದ ಸರಯೂ ನದಿ ಹುಟ್ಟುತ್ತದೆ. ಅದು ಅಯೋಧ್ಯೆಯಲ್ಲಿ ಹರಿಯುತ್ತದೆ. ಅದು ಇಲ್ಲಿ ಗಂಗೆಯೊಡನೆ ಸೇರುತ್ತದೆ. ಪ್ರವಾಹಗಳ ಸಂಘರ್ಷದಿಂದ ಈ ಬ್ರಹ್ಮಧ್ವನಿ ಉಂಟಾಗಿದೆ. ರಾಮ ಲಕ್ಷ್ಮಣರು ಭಕ್ತಿಯಿಂದ ನದಿಗೆ ನಮಸ್ಕರಿಸಿದರು. ನದಿಯನ್ನು ದಾಟಿದ ಅವರು ಬೇಗನೆ ಹೆಜ್ಜೆ ಹಾಕುತ್ತಾ ನಡೆದರು. ಮುಂದೆ ಅವರಿಗೆ ಎದುರಾದದ್ದೇ ಒಂದು ಘೋರ ಅರಣ್ಯ. ಅದನ್ನು ನೋಡಿದ ರಾಮನು ವಿಶ್ವಾಮಿತ್ರರನ್ನು ಪ್ರಶ್ನಿಸಿದನು, ಅಬ್ಬಾ, ಎಷ್ಟು ದುರ್ಗಮವಾಗಿದೆ ಅರಣ್ಯ! ಜೀರುಂಡೆಗಳ ಧ್ವನಿ ಎಲ್ಲೆಡೆ ತುಂಬಿ ಹೋಗಿದೆ. ಭಯಂಕರ ಮೃಗಗಳು ಯಥೇಷ್ಟವಾಗಿ ಸಂಚರಿಸುತ್ತಿವೆ. ಪಕ್ಷಿಗಳ ಕಲರವವೂ ಕರ್ಕಶವೂ ಆದ ಕೂಗು ಕೇಳಿಸುತ್ತಿದೆ. ಕಗ್ಗಲಿ, ಮತ್ತಿ, ತಿಂದುಕ, ಬದರಿ ವೃಕ್ಷಗಳಿಂದ ತುಂಬಿಕೊಂಡಿದೆ. ಗುರುಗಳೇ, ಯಾವುದೇ ಭಯಂಕರ ಕಾನನ? ಆಗ ವಿಶ್ವಾಮಿತ್ರರು, ಮಗು ರಾಮ, ಪ್ರಾಚೀನ ಕಾಲದಲ್ಲಿ ಇಲ್ಲಿ ಮಲದ ಮತ್ತು ಕರುಷ ಎಂಬ 2 ದೇಶಗಳಿದ್ದವು. ಸಮೃದ್ಧಿಯಿಂದ ತುಂಬಿದ್ದವು. ಇದನ್ನು ವೃತಾಸುರನನ್ನು ಕೊಂದಾಗ ಅವನಿಗೆ ಎಂದರೆ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ತಗುಲಿತು. ಆಗ ಅವನು ಮಲಿನನಾದನು, ಹಸಿವಿನಿಂದ ಕಂಗೆಟ್ಟನು. ಆಗ ದೇವತೆಗಳು ಮತ್ತು ಋಷಿಗಳು ಅವನನ್ನು ಮಂತ್ರಪೂತ ಕಲಶೋದಕದಿಂದ ಸ್ನಾನ ಮಾಡಿಸಿದರು. ಆಗ ಅವನ ಮಲಿನತೆ ತೊಲಗಿತು. ಅದರೊಡನೆ ಅವನ ಕರುಷವು ಮಾಯವಾಯಿತು. ಕರುಷ ಎಂದರೆ ಹಸಿವು. ಅವನು ಸ್ನಾನ ಮಾಡಿದ ಸ್ಥಳಕ್ಕೆ ಅವನು ವರರೂಪವಾಗಿ ಮಲದ ಮತ್ತು ಕರುಷ ಎಂಬ ಹೆಸರನ್ನೆತ್ತನು. ಹಾಗೆ ಅದು ಸಂಪತ್ ಸಮೃದ್ಧವಾಗುವಂತೆ ಹರಿಸಿದನು. ಇದಾಗಿ ಬಹಳ ಕಾಲವೇ ಕಳೆದು ಹೋಗಿದೆ. ಈಗ ಇಲ್ಲಿ ಭಯಂಕರ ಯಕ್ಷಿಯೊಬ್ಬಳು ಸೇರಿಕೊಂಡಿದ್ದಾಳೆ. ಅವಳಿಗೆ 1000 ಆನೆಗಳ ಬಲವಿದೆ. ಅವಳು ಸುಂದ ಎಂಬ ಯಕ್ಷನ ಹೆಂಡತಿ. ಅವಳ ಹೆಸರು ತಾಟಕ. ಅವಳ ಮಗನೇ ಮಾರೀಚ. ಶುದ್ಧ ರಾಕ್ಷಸ. ದುಂಡಗಾದ ಬಾಹುಗಳು, ದೊಡ್ಡ ತಲೆ, ಅಗಲವಾದ ಮುಖ, ಭೈರವ ಶರೀರ ಅವನಿಗಿದೆ. ಜನರನ್ನು ಬಗೆಯಾಗಿ ಹಿಂಸಿಸುತ್ತಾನೆ. ಮಲದವನ್ನು ಮತ್ತು ಕರುಷವನ್ನು ನಿರ್ನಾಮ ಮಾಡುತ್ತಿದ್ದಾನೆ. ಅವನೊಡನೆ ಅವನ ತಾಯಿಯಾದ ತಾಟಕಿಯೂ ಸೇರಿಕೊಂಡಿದ್ದಾಳೆ. ನಾವೀಗ ಈ ನಿಬಿಡ ವನದೊಳಗೆ ಹೋಗಿ ಆ ದುರಾಚಾರಿಣಿಯನ್ನು ವಧಿಸಬೇಕಾಗಿದೆ. ಇದರಿಂದ ಈ ದೇಶವನ್ನು ನಿಷ್ಕಂಟಕಗೊಳಿಸಬೇಕಾಗಿದೆ. ಈ ಕಾರ್ಯವನ್ನು ನೀನೇ ಮಾಡಬೇಕು. ಇದು ನನ್ನ ಆದೇಶ ಎಂದು ವಿಶ್ವಾಮಿತ್ರರು ಶ್ರೀರಾಮನಿಗೆ ಹೇಳಿದರು ಎನ್ನುವಲ್ಲಿ ಬಾಲಕಾಂಡ ರಾಮಾಯಣದ 4ನೇ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ, ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ,
ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ, ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ, ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.